ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಈ ಜರ್ನಿಯಲ್ಲಿ ಹೋಗ್ತಾ ಇರೋ ಪ್ಲೇಸು ಮಾತಾ ವೈಷ್ಣೋದೇವಿ ಟೆಂಪಲ್. ಇದು ಶಕ್ತಿಪೀಠಗಳಲ್ಲಿ ಒಂದಾಗಿರೋ ಅಂಥ ದೇವಸ್ಥಾನ. ಇದು ತುಂಬ ದೊಡ್ಡ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮ ಟ್ರೈನ್ ಜರ್ನಿನ ನಾವು ಸ್ಟಾರ್ಟ್ ಮಾಡೇ ಬಿಟ್ವಿ. ಸೋ ಫಾರ್ ನಾನು ಮಾಡಿರೋ ಅಂಥ ಟ್ರೈನ್ ಜರ್ನಿಲಿ ದಿ ಬೆಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ವ್ಯೂ ಆ ಲೆವೆಲ್ಗಿತ್ತು, ಆ ಟ್ರೈನ್ ಜರ್ನಿನೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಆಚೆ ಈಚೆ ಈ ಕಡೆ ಎಲ್ಲ ಕಡೆ ಕಾಡು ಗ್ರೀನರಿನೇ ಇತ್ತು, ನಡುವೆ ನಮ್ಮ ಟ್ರೈನ್ ಹೊರಡ್ತಿತ್ತು. ಸಖತ್ತಾಗಿತ್ತು ನೋಡೋಕ್ಕೆ, ಸಖತ್ ಎಂಜಾಯ್ ಮಾಡ್ತಾ ಹೋದ್ವಿ. ಈ ಥರ ದೊಡ್ಡ ದೊಡ್ಡ ಕೆನಲ್ಸ್ ಟ್ರೂ ಹೋಗ್ತಿತ್ತು ಟ್ರೈನು. ಈಚೆಯಿಂದ ನೋಡೋಕ್ಕಂತೂ ಸಖತ್ ವ್ಯೂ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನೋಡೋಕ್ಕಾಗಲ್ವಲ್ಲ, ನಾವು ಟ್ರೈನ್ ಒಳಗಡೆ ಇರ್ತೀವಿ. ಬಟ್ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಆಲ್ರೆಡಿ ಇಲ್ಲಿ ಟ್ರಾವೆಲ್ ಮಾಡಿರೋರು ಹೇಳಿದ್ರು ವ್ಯೂ ಸಖತ್ತಾಗಿರುತ್ತೆ ಅಂತ. ಸೊ ಬೆಳಗ್ಗೆ ಬೇಗ ಎದ್ದು ವ್ಯೂ ಎಂಜಾಯ್ ಮಾಡಿದ್ವಿ. ನಾವು ಯಾರೇನ್ ಕಟ್ರಾ ರೈಲ್ವೆ ಸ್ಟೇಷನ್. ಅಪ್ಪ ಚಳಿ. ಬ್ರಂಚ್, ಟಿಫನ್ ಆ್ಯಂಡ್ ಲಂಚ್ ಸೇರಿಸಿ ಬ್ರಂಚ್ ಮಾಡೋಕ್ಕಾಗ್ತದೆ. ಮೇನ್ ಡೆಸ್ಟಿನೇಷನ್ ಕಟ್ರಾ ಜಮ್ಮು ಆ್ಯಂಡ್ ಕಾಶ್ಮೀರ್ ವೈಷ್ಣವ ದೇವಿ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿ ಇಲ್ಲಿಂದ ಆಟೋ ಮಾಡಿಕೊಂಡು ಪಾಯಿಂಟ್ ಬೆಟ್ಟ ಹತ್ತೋ ಪಾಯಿಂಟ್ ಕರ್ಕೊಂಡೋಗಿ ಆಟೋಲ್ಲಿ ಬಿಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಬೆಟ್ಟ ಹತ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ. ಹಾಯ್ ಹಾಯ್. ಎಲ್ಲ ಇಲ್ಲೇ ಬಿಸಿ ಬಿಸಿ ಕಾಫಿ ಕುಡಿತಿದ್ದಾರೆ ಚಳಿಗೆ. ಶೇರಿಂಗ್ ಇಸ್ ಕೇರಿಂಗ್. ಔಟ್ಫಿಟ್ ಹಿಂಗಿದೆ. ತುಂಬಾ ಝೂಮ್ ಆಯ್ತಾ? ಸೊ ನಮ್ಗೆ ಒಂದು ID ಕಾರ್ಡ್ ಕೊಟ್ಟಿದ್ದಾರೆ, ಪಾಸ್ ತರ. ಮೇ ಬಿ ಇದೇನೋ ಸ್ಕ್ಯಾನ್ ಮಾಡಿದ್ದಾರೆ. ಇದು ಎಂಟ್ರಿ ಪಾಸ್ ಅನ್ಸುತ್ತಲ್ಲ, ಎಂಟ್ರಿ ಪಾಸ್. ಟೈಮ್ ಆಯ್ತು. ಇವಾಗ ಫಸ್ಟ್ ಆಟೋ ಹತ್ತಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜೈ ಮಾತಾಜಿ, ಜೈ ಮಾತಾಜಿ, ಜೈ ಮಾತಾಜಿ ಅಂತ ಹೇಳ್ಕೊಂಡು ಬೆಟ್ಟ ಹತ್ತೋಣ. ನೋಡೋಣ, ಸಕ್ಸಸ್ಫುಲಿ ದರ್ಶನ ಮಾಡೋಣ. ಸ್ಟಾರ್ಟ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಓವರ್ ಆಲ್ ಎಷ್ಟು ಕಿಲೋಮೀಟರ್ಸ್ ಇರೋದು? 14 ಕಿಲೋಮೀಟರ್ಸ್ ಹತ್ತಬೇಕು. ಈ ಹಿಮದಲ್ಲಿ ಹೆಂಗ್ ಹತ್ತೋದು ಗೊತ್ತಿಲ್ಲ. ಇಲ್ಲಿ ಏನೋ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಡಾಂಕಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಬಟ್ ಒಂದ್ ಸೈಡ್ಗೆ 1500 ಅಂತೆ, ಎರಡ್ ಸೈಡ್ಗೆ 3000. ಗೊತ್ತಿಲ್ಲ. ನಾವು ಬೆಟ್ಟ ಹತ್ತೋಣ ಅಂತ ಅನ್ಕೊಂಡಿದ್ವಿ, ಏನ್ ಮಾಡ್ತೀವಿ ಅಂತ ಇನ್ನ ಡಿಸೈಡ್ ಮಾಡಿಲ್ಲ. ಸ್ವಲ್ಪ ದೂರ ಹತ್ತೋಣ. ಏನೋ 6 ಕಿಲೋಮೀಟರ್ಸ್ ಆದ್ಮೇಲೆ ಏನಿದೆ, ಗೋಡಾ ಅಥವಾ ವ್ಯಾನ್, ಏನೋ ಜೀಪ್ ಇದೆ ಅಂದ್ರಲ್ಲ, ಮೋಟರ್ ಗಾಡಿ ಏನೋ ಇದೆ ಅಂತ. ವಿ ಆರ್ ರೆಡಿ ಟು ಗೋ. ರೆಡಿನಾ? ಆಫ್ ಮಾಡ ಅಲ್ಲೇನೆ. ಸೊ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದೀವಿ. ಲೈನ್ ತುಂಬಾ ಇದೆ, ಕ್ಯೂ. ಲೇಡೀಸ್ಗೆ ಸ್ವಲ್ಪ ಫ್ರೀ ಇದೆ. ಹೆಂಗೆ ಬೆಟ್ಟ ಹತ್ತೋಣ ಅಂತೀರಾ? ಹತ್ತೋಣ. ಇವಾಗ ಹೆಂಗ್ ಹೋಗ್ತಾ ಇದೀವಿ ಆರಾಮಾಗಿ, ಹಂಗೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ನಮಗೆ ಆಫೀಸಿಗೆ ಬರೋ ಹೋಗ್ಬೇಕು ನಾವು. ರಜೆ ಜಾಸ್ತಿ ಕೊಟ್ಟಿಲ್ಲ.
ಅನುಷ ನಡುಕ್ತಾ ಇದ್ದಾಳೆ. ಏನ್ ಹಂಗು ನಾವಿಲ್ಲಿ ಬಿಡೋ ಅಷ್ಟೊತ್ತಲ್ಲೇ ಆಲ್ಮೋಸ್ಟ್ 5:30 ಆಗಿತ್ತು. ಅದಕ್ಕೋಸ್ಕರ ಕುದುರೆಲೆ ಹೋಗ್ತಾ ಇದೀವಿ. ಪರ್ ಹೆಡ್ 1250. ಹೌ ಇಸ್ ದ ಜೋಶ್ ಕಾವ್ಯ? ಚಿಲ್ಲಿಂಗ್. ಅದಕ್ಕೆ ವಾರ್ಮ್ ಮಾಡ್ಕೊತಾ ಇದೀವಿ. ಹೆಂಗ ಅನ್ನಿಸ್ತು ಕುದುರೆ ಸವಾರಿ? ಸ್ವಲ್ಪ ಭಯ ಆಯ್ತು, ಆಮೇಲೆ ಓಕೆ. ನನ್ನ ಕಡೆ ತುಂಬಾ ಫನ್ನಿ ಆಗಿತ್ತು. ಭಯ ಪಟ್ಟೆ ನಾನೇ. ಇವ್ರಿಗೂ ಭಯ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಂದು ಪ್ರಾಕ್ಟಿಕಲ್ ಎಕ್ಸಾಮು, ಅವ್ರದ್ದು ಥಿಯರಿ ಎಕ್ಸಾಮ್ ಅಷ್ಟೇ. ಅವ್ರಿಗೆ ಒಳಗೊಳಗಡೆ ಭಯ, ಈಚೆ ತೋರಿಸ್ಕೊಂಡ್ರಿ ಅಷ್ಟೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮಗೆ ಬಾಡಿ ಎಲ್ಲ ಪೇನ್ ಮಾಡಿದ್ರು. ನಡ್ಕೊಂಡ್ ಬರ್ಬೇಕು ಅಂತ ಅನ್ನಿಸ್ತಾ ಅಥವಾ ಕುದುರೆ ಬಂದಿದ್ದು ಓಕೆನಾ? ನಡ್ಕೊಂಡ್ ಬರ್ಬೇಕು ಅಂತ ಅನಿಸ್ತು, ಕುರ್ದಲ್ಲಿ ಬರ್ಬೇಕು ಅನ್ಸುತ್ತೆ. ಅನ್ಸಿಲ್ವಾ? ಓ ಕುದುರೆ ಡಿಸೈನ್ ಯಪ್ಪ ಡಿಸೈನ್ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಡೇಂಜರಸ್ ಆಗಿತ್ತು. ಯಾಕಂದ್ರೆ ಮುಂದೆನೆ ಕುದುರೆ ನಿಂತ್ಬಿಟ್ಟು ಫಸ್ಟ್ ಕುದುರೆನೇ ನಂದು ಇಟ್ಬಿಟ್ಟಿದ್ರು. ಆ ಯಪ್ಪ ಇಟ್ಕೊಂಡೇ ಇರ್ಲಿಲ್ಲ. ಹಟ್ 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 ಅಂತ ಹೊಟ್ಟಿಸ್ತಾನೆ ಅವನೇ. ಅದು ಅದ್ರ ಪಾಡಿಗೆ ಅದು ಒಂದ್ ಕಡೆ ಹೋಗ್ತಾ ಐತೆ, ಇನ್ನೊಂದ್ ಕಡೆ ಹೋಗ್ತಾ ಐತೆ. ಇನ್ನೊಂದ್ ಮುಂದೆ ಕುದುರೆ ಇದ್ರೆ ಅಂತೂ ಓವರ್ಟೇಕ್ ಮಾಡ್ಕೊಂಡು ಓಡ್ತಾನೆ ಐತೆ. ಲೈಫಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟೊಂದು ರೋಲರ್ ಕೋಸ್ಟರ್. ರೋಲರ್ ಕೋಸ್ಟರ್ ಇಸ್ ಫಾರ್ ಬೆಟರ್, ತುಂಬಾ ಬೆಟರ್ ಇದೆ. ಇದು ತುಂಬಾ ಡೇಂಜರಸ್. ನೆಕ್ಸ್ಟ್ ಟೈಮ್ ಇದನ್ನೇ ಟ್ರೈ ಮಾಡ್ತೀರಾ? ಇಲ್ಲ ಇವಾಗ ಬೆಟ್ಟ ಹತ್ತಕ್ಕೆ ಇದನ್ನ ಕುದುರೆ ಹೋದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸಾಕು. ಇನ್ನ ಇಳ್ಕೊಂಡು ನಮ್ಮ ಪಾದರಕ್ಷೆಗಳನ್ನ ಯೂಸ್ ಮಾಡ್ಕೊಂಡು ನಟರಾಜ ಸರ್ವಿಸ್ ಅಲ್ಲಿ ಹೋಗ್ತೀವಿ ಅಷ್ಟೇ. ಇನ್ನ ಆಮೇಲೆ ಅಯ್ಯೋ ಪಾಪ ಅದು ಸುಸ್ತಾಗಿ ಸ್ವಲ್ಪ ಸ್ಲೋ ಮಾಡಿದ್ರು ಅವ್ನು ಕೋಲಲ್ಲೆಲ್ಲ ಹೊಡೆದ್ಬಿಟ್ಟ ಗೊತ್ತಾ. ನಂಗೆ ಬೇಜಾರೇ ಆಗೋಯ್ತು. ತುಂಬಾ ಹಿಂಸೆ ಕೊಟ್ಬಿಟ್ಟ ಅಂತ ನನಗೆ ಫೀಲ್ ಆಗೋಯ್ತು. ನಾನಂತೂ ಜೈ ಶ್ರೀರಾಮ್ ಆಮೇಲೆ ಯಾ ದೇವಿ ಸರ್ವಭೂತೇಶು ಫುಲ್ ಮಂತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹಂಗಲ್ಲ, ಕೈ ಬಿಟ್ರೆ ಹೇಳ್ಕೊಬಿಡಲ್ವಾ? ಅಲ್ಲ ಇನ್ನೊಂದು ಸಾಕು. ಇನ್ನೊಂದು ಕುದುರೆ ಬರ್ತಾ ಇರೋದನ್ನ ಯಾವ್ದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಯಾಕಂದ್ರೆ ನಾವು ಹಿಡ್ಕೊಳ್ಳೋದೇ ಅಲ್ಲಿ ತುಂಬಾ ಕಷ್ಟ ಇದೆ. ಅದ್ರಲ್ಲಿ ವಿಡಿಯೋ ಬೇರೆ ನಾನು ಮಾಡ್ಕೊಬರೋ ಸಾಹಸಕ್ಕೆ ಕೈ ಹಾಕ್ಲಿಲ್ಲ. ನನ್ನ ಫೋನು ನಾನು ಉಳ್ಕೋಬೇಕು, ಅದಕ್ಕೆ EMI ಕಟ್ಟಿಲ್ಲ. ಬಟ್ ಕೆಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತೀನಿ ಆದಷ್ಟು. ನಿಮ್ಮ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಕ್ಕಾಗದಮ್ಮ, ಚಳಿಯಲ್ಲಿ ನಡಕ್ತಾ ಇದ್ದೀನಿ. ಹಾರ್ಸ್ ರೈಡಿಂಗ್ ನಮ್ಗೇನು ಭಯ ಇಲ್ಲ, ನಾನು ಆರಾಮಾಗಿ ಬಂದಿದ್ದೀನಿ. ಅದೇನು ಹೋಗ್ತಾ ಇದ್ದೆ, ಮಿಕ್ಸ್ಡ್ ಫೀಲಿಂಗ್ಸ್. ಮಧ್ಯಾಹ್ನ ಟೈಮ್ ಆಗಿದ್ರೆ ನಡ್ಕೊಂಡ್ ಬರ್ಬೋದಿತ್ತು. ನಾವಿಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ 5 ಗಂಟೆ ಸಾಯಂಕಾಲ. ಸೊ ಬೆಸ್ಟ್ ಕುದುರೆಲಿ ಬಂದಿದೆ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಚಳಿ ಇದೆ. ಮಧ್ಯಾಹ್ನ ಹೊತ್ತಾಗಿದ್ರೆ ನಡ್ಕೊಂಡ್ ಬರ್ಬೋದಾಗಿತ್ತು ಅಲ್ವಾ? जब बर्फ गिरेगी फिर आपको फोटो भेजेंगे. जब बर्फ गिरेगी ना उस टाइम आपको फोटो भेजेंगे. उस टाइम हमारा सेम टाइम होता है. ನಾನು ಬಂದಿದ್ದಂತ ಹಾರ್ಸಿದೆ. ಅಂತೂ ಇಷ್ಟು ಶ್ರಮದಿಂದ ಬಂದಿದ್ಕು 2 ಕಣ್ಣು ಮತ್ತೆ ಅಲ್ಲಿ ನೀಟಾಗಿ ಕಾಣಿಸ್ತಿತ್ತು. ಇವಾಗ ಆಶೀರ್ವಾದ ತಗೊಳ್ಳಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ನಿಲ್ಸಿದ್ದ. ಹೊಂಟಿ ಫುಲ್ ಚಳಿ. ನಮ್ಮ ಹುಡುಗಿಗೆ ಬೇದಾಗ ಅಂದ್ಬಿಡ್ತಾ. ಗೊತ್ತಿಲ್ಲ
ಟೆಂಪಲ್ ಅಂತೂ ಸಖತ್ತಾಗಿದೆ. ಚಳಿ ಆಗ್ತಿದೆ. ಕಾಳಭೈರವನ ಇಲ್ಲಿದ್ಯಾ? ಇಲ್ಲಿದೆ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದ್ರೇನೆ ತೃಪ್ತಿ, ಅದು ಇದು ಆಗೋದು, ನಮ್ದು ಬಂದು ಪ್ರಯೋಜನ ಆಗೋದು. ಎಷ್ಟು ದೂರ ಇದೆ? ಅದು ಹೆಂಗೆ ಹೋಗೋದು? ಎಲ್ಲ ಸೊ ಫೈನಲಿ ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ನಾವು ಏನೇ ಆರ್ಸಲ್ಲಿ ಬಂದ್ರೂ ಅಪ್ಪ ಎಷ್ಟು ಅವರ್ಸ್ ಆಯಿತು? 5:30 to 9:30 ಅಲ್ಲ, 9:30. ಆಮೇಲೆ ಅಲ್ಲಿಂದ ನಾವು ದರ್ಶನಕ್ಕೆ ಅಂತ ಹೋಗಿ ದರ್ಶನ ಮುಗಿಸ್ಕೊಳ್ಳೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ 10:30. ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಲ್ಲಿ 10:40 ಆಗಿಬಿಟ್ಟಿತ್ತು. ಇವಾಗದ್ದು ನೋಡ್ತಿರ್ಬೋದು ಫೇಸ್ ಎಲ್ಲ ವೈಟಾಗಿ, ನೋಸೆಲ್ಲ ಕೆಂಪಗಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ. ಬಟ್ ಸ್ಟಿಲ್ ಹಾಡು ಬರ್ತೈತೆ. ಕೇಳಿಸುತ್ತೋ ಕೇಳಿಸಲ್ಲ ಗೊತ್ತಿಲ್ಲ. ಸೊ ಬರ್ತಾ ಅಂತೂ ನಡ್ಕೊಂಡು ಬರಲಿಲ್ಲ, ಅದಕ್ಕೆ ಹೋಯ್ತಾ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಳಿಯೋದಲ್ವಾ, ಸ್ವಲ್ಪ ಫಾಸ್ಟಾಗಿ ಇಳಿಬೋದು ಅಂತ ನಾವು ಅಂದ್ಕೊತಾ ಇದ್ದೀವಿ. ಬಟ್ ತುಂಬ ಚಳಿ ಆಗ್ತಿದೆ. ಇವಾಗ ಎಕ್ಸಾಕ್ಟ್ ಟೈಮ್ 12:30. ಅಪ್ಪ ಕೈಯಲ್ಲಿ ಇಟ್ಕೊಳಕ್ಕೂ ಆಯ್ತಾ ಇಲ್ಲ, ಅಷ್ಟು ಚಳಿ ಇದೆ. 12:30 ಆಗೋಗ್ಬಿಟ್ಟಿದೆ. ಹೌ ಇಸ್ ದ ಜೋಶ್? ಹೆಂಗಿತ್ತು ಫಸ್ಟ್ ಟೈಮ್ ಬಂದವ್ರ ಎಕ್ಸ್ಪೀರಿಯನ್ಸ್? ಫಸ್ಟ್ ಆಲ್ರೆಡಿ 3 ಸತಿ ಬಂದಿದ್ದೀನಿ, ಫಸ್ಟ್ ಬಂದಿರೋದು ಇಬ್ಬರನ್ನ. ಇವ್ರು ತುಂಬ ಸೀನಿಯರು, ಇವರಿಂದನೇ ನಾವು ಬಂದಿರೋದು. ಆ್ಯಕ್ಚುಲಿ ಬಿಗ್ ಥ್ಯಾಂಕ್ಸ್ ಹೇಳಬೇಕು ನಾವು ಪ್ರೇಮ್ ಅವ್ರಿಗೆ. ಇವಾಗ ಫಸ್ಟ್ ಟೈಮ್ ಬಂದಿರೋರ್ಗೇನು ಅನುಷಾ ದರ್ಶನ ಆಗಿದ್ದು ಎಲ್ಲ ಆಗಿತ್ತು. ದರ್ಶನ ಎಲ್ಲ ಸೂಪರ್ ಆಗಿತ್ತು. ಏನು ಅನ್ನಿಸ್ತು? ಏನು ಫೀಲಿಂಗ್? ತುಂಬ ಖುಷಿ ಆಯಿತು ಮನಸ್ಸಿಗೆ, ಅಷ್ಟೇ. ನೋ ವರ್ಡ್ಸ್. ನಿಮಗೆ? ನನಗೆ ಅಷ್ಟೊಂದು ಚಳಿಲಿ ಅಷ್ಟೊಂದು ಹಾರ್ಸಲ್ಲಿ ಕಷ್ಟಪಟ್ಕೊಂಡು ಬಂದಿದ್ದೆಲ್ಲ ದೇವ್ರನ್ನ ನೋಡಿದ ತಕ್ಷಣ ಎಲ್ಲ ಮಾಯ ಆಗೋಯ್ತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಕಷ್ಟಪಟ್ಟಿದ್ದಕ್ಕೂ ದೇವ್ರ ದರ್ಶನ ಚೆನ್ನಾಗಾಯ್ತು ಅಂತ. ಇವಾಗ ಅದಕ್ಕೆ ಚಳಿ ಆದರೂ ಪರವಾಗಿಲ್ಲ, ಇಳ್ಕೊಂಡು ಹೋಗೋಣ. ಹಾರ್ಸಲ್ಲಿ ಮಾತ್ರ ಬೇಡ, ಮತ್ತು ಆ ಕಷ್ಟ ಇಳಿಯೋದು ಸ್ವಲ್ಪ ಸ್ಲೋಪ್ ಇರುತ್ತೆ, ಈಸಿ ಇರುತ್ತೆ. ಸೊ ಅದಕ್ಕೆ ಇಳ್ಕೊಂಡು ಹೋಗೋಣ ಅಂತ ವಿ ಆರ್ ಗೋಯಿಂಗ್. ಇಲ್ಲಿ ಟೆಂಪಲ್ ಅದು. ಇವಾಗ ನಾವು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನೋ ಇಲ್ವೋ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿಲ್ಲ. ಇದು ನೀವು ಜಮ್ಮು ಆ್ಯಂಡ್ ಕಾಶ್ಮೀರ್ ಕಟ್ರಾ ಅಂತ ಪ್ಲೇಸು. ನೀವು ವೈಷ್ಣೋ ದೇವಿ ಅಂತ ಟೆಂಪಲ್ಲು, ಮಾತಾ ವೈಷ್ಣೋ ದೇವಿ ಅಂತ ಕೇಳಿರ್ತೀರ. ತುಂಬ ಪವರ್ಫುಲ್ ಟೆಂಪಲ್. ಸೊ ನೀವಿಲ್ಲಿಗೆ ಬರಬೇಕು ಈ ಟೆಂಪಲ್ಗೆ ಅಂದರೆ ತುಂಬ ಫೇಮಸ್ ಟೆಂಪಲ್ ಕೂಡ ಇದು. ಸೊ ಸರಸ್ವತಿ, ಮಾತಾ ವೈಷ್ಣೋ ದೇವಿ, ವೈಷ್ಣೋ ದೇವಿ, ಮಾತಾ ಕಾಳಿ ದೇವಿ 3 ಜನನು ಪಿಂಡಿ ರೂಪದಲ್ಲಿ ಗುಹೆ ಒಳಗಡೆ ಇದ್ದಾರೆ ಇರೋದು ಇಲ್ಲಿ. ಸೊ ತುಂಬ ಸ್ಪೆಷಲ್ ಟೆಂಪಲ್ ಅಂತ ಹೇಳ್ಬೋದು. ನೀವು ಯಾರಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದರೆ ಬೆಸ್ಟ್ ಫ್ಲೈಟಲ್ಲಿ ಬರೋದು ಬೆಸ್ಟು. ಇಲ್ಲ ನಾವು ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಬೆಂಗಳೂರು ಟು ಡೆಲ್ಲಿ. ತುಂಬ ಬೂತು ಥರ ಕಾಣಿಸ್ತಾ ಇದ್ದೀನಿ, ಅದು ಫ್ರೀಸ್ ಆಗಿಬಿಟ್ಟಿದ್ದೀನಿ. ಬ್ಯಾಂಗ್ಳೂರು ಟು ಡೆಲ್ಲಿ, ಆಮೇಲೆ ಡೆಲ್ಲಿ ಟು ಕಟ್ರಾ ಬರ್ಬೋದು. ಸೊ ಇಲ್ಲಿಂದನೂ ನಿಮಗೆ ಕಟ್ರಾ ಟುನೂ ಹೆಲಿಕಾಪ್ಟರ್ಸ್ ಇದೆ, ಅವೈಲೇಬಲ್ ಇದೆ. ಸೊ ಗೋಡಾ ನಾವು 1250 ಕೊಟ್ವಿ ಒಬ್ರಿಗೆ. ಬಟ್ ವರ್ತ್ ಅಂತ ಅನಿಸ್ತು, ಯಾಕಂದರೆ ಈವ್ನಿಂಗ್ ತುಂಬ ಚಳಿ ಆಗಿತ್ತು, ನಮ್ಮ ಕೈಲಿ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆ ಆಗಿದ್ರೆ ಹತ್ತಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಫೈನಲಿ ದರ್ಶನ ಚೆನ್ನಾಗಾಯಿತು. ಒಂದು ಸ್ಪೆಷಲ್ ಮೂಮೆಂಟ್ ದೇವ್ರ ಮೇಲೆ. ಅಲ್ಲಿ ದರ್ಶನ ಮಾಡೋ ಟೈಮಲ್ಲಿ ದೇವ್ರಿಗೆ ಯೂಸ್ ಮಾಡಿರೋ ಅಂಥ ಚುನ್ರಿ ಇವ್ರು ಹೇಳ್ತಾರೆ, ವಸ್ತ್ರ. ಅದು ಏನೋ ಗೊತ್ತಿಲ್ಲ, ನಾನು ಕೈ ಮುಗ್ದು ದರ್ಶನ ತೊಗೊಂಡಾಗ ಅವ್ರು ಕೊಟ್ಟರು. ಅದು ತುಂಬ ಖುಷಿ ಆಯಿತು. ಆ ಮೂಮೆಂಟ್ ನಂಗೆ ತುಂಬ ಖುಷಿ ಕೊಡ್ತು. ಒಂಥರ ಗಾಡ್ ಬ್ಲೆಸ್ಸಿಂಗ್ ಸಿಕ್ತು ಎಷ್ಟು ಜರ್ನಿಗೆ ಅಂತ ಅನ್ನಿಸ್ತು. ಇವಾಗ ಸದ್ಯಕ್ಕೆ ನಾನು ಗ್ಲೌಸ್ ಹಾಕ್ಕೊಳ್ದೆ ಕೈಗೆ ಫೋನ್ ಇಟ್ಕೊಂಡಿರೋದು, ಬಿಕಾಸ್ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಕೆಳಗೆ ಹೋದ್ಮೇಲೆ ಐ ವಿಲ್ ಕ್ಯಾಚ್ ಯು ಬ್ಯಾಕ್ ಗೈಸ್. ಬಾಯ್.
ಸಿಗದೇ ಇರೋದಿಲ್ಲ, ಏನೂ ಇಲ್ಲ, ಅದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಆ್ಯಕ್ಚುಲಿ ಏನಂದರೆ ನನ್ನ ವಾಯ್ಸ್ ಕೇಳಿಸ್ದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ, ಬಿಕಾಸ್ ಮೈಕ್ ಕೂಡ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೋಕ್ಕಾಗಿಲ್ಲ. ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ನಾನು. ನಿನ್ನೆ ನಾವು ಬೆಟ್ಟ ಎಲ್ಲ ಹತ್ಕೊಂಡು ರೀಚ್ ಆಗೋಷ್ಟೊತ್ತಲ್ಲೇ 5:50 ಮಾರ್ನಿಂಗ್ ಆಗೋಗಿತ್ತು. ಸೊ ಆಗಲ್ಲ ಅಂದರೆ ಆ ಟೈಮಲ್ಲಿ ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಸೊ ನಾನೇನು ಎಂಡ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಕಾಲೆಲ್ಲ ನೋವು ಬಂತು. ಎಷ್ಟು ಹಾಂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ಬಟ್ ಇಟ್ಸ್ ಓಕೆ, ಹೆಂಗೋ ಬಂದ್ವಿ. ಇವತ್ತು ಹಾಗೆ ಮತ್ತೆ ಬೇರೆ ಏನೂ ಪ್ಲೇಸ್ ನೋಡೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮ ಟ್ರೈನ್ ಇವತ್ತಿರೋದು ಮಧ್ಯಾಹ್ನ 3ಗೆಲ್ಲ ನಮ್ಮ ಟ್ರೈನ್ ಇದೆ. ಸೊ ಅದಕ್ಕೆ ಇಲ್ಲೇ ಒಂದು ನಮ್ಮ ಬೆಂಗಳೂರಲ್ಲಿರೋ ಚಿಕ್ಕಪೇಟೆ ಶಿವಾಜಿನಗರ ಥರ ಸ್ಟ್ರೀಟ್ ಇದೆ, ಶಾಪಿಂಗ್ ಸ್ಟ್ರೀಟ್, ಅಲ್ಲಿಗೆ ಸುಮ್ಮನೆ ಬಂದಿದ್ದೀವಿ. ಹಾಗೆ ಒಂದು ವಾಕ್. ಬಟ್ ನಮ್ಮ ಬೆಂಗಳೂರು ಥರ ರೇಟಿಗಾಗಲಿ ಐಟಮ್ಸ್ ಆಗಲಿ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗ್ತಿಲ್ಲ. ಓಕೆ, ಸುಮ್ಮನೆ ಒಂದು ಸ್ಟ್ರೀಟ್ ಶಾಪಿಂಗ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿಪೀಠ ಆಗಿರೋ ವೈಷ್ಣೋದೇವಿನ ನೀವು ನೋಡಬೇಕು ಅಂದರೆ ಖಂಡಿತ ಬನ್ನಿ, ನೋಡಿ. ತುಂಬ ಸ್ಪಿರಿಚುವಲ್ ಆಗಿ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ನಿಮಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ಜಮ್ಮು ಪ್ರಾಪರ್ ಜಮ್ಮುವಲ್ಲಿರೋದು ಇದು ಟೆಂಪಲ್ಲು. ಸೊ ಇಲ್ಲಿಗೆ ಈ ಪ್ಲೇಸ್ಗೆ ವಿಸಿಟ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.